ನಮ್ಮ ರಕ್ಷಣಾ ಸಚಿವರಾದ ನಿರ್ಮಲಾ ಸೀತಾರಾಮನ್ ಅವರು ನಿನ್ನೆ ಹೇಗೆ ನಡ್ಕೊಂಡ್ರು ಅನ್ನೋದನ್ನು ನೀವೆಲ್ಲರೂ ನೋಡಿದ್ದೀರಿ. ಅಕಸ್ಮಾತಾಗಿ ತಾವು ನೋಡಿಲ್ಲ ಅಂತ ಹೇಳಿದ್ರೆ ದಯವಿಟ್ಟು ಈ 1 ಅಥವಾ 1.5 ನಿಮಿಷದ ವಿಡಿಯೋ ತುಣುಕನ್ನು ನೋಡಿ ಅಂತ ನಾನು ಹೇಳ್ತೀನಿ. ನಿನ್ನೆ ಇಡೀ ಅವರು ಕೊಡಗಿನಲ್ಲಿದ್ದರು. ಕೊಡಗಿನಲ್ಲಿ ನೆರೆ ಸಂತ್ರಸ್ತರನ್ನು ಭೇಟಿ ಮಾಡಲಿಕ್ಕೆ ಬಂದಿದ್ದರು. ಹಾಗೆಯೇ ಕೇಂದ್ರ ಸರ್ಕಾರ, ಮೋದಿಯವರ ಸರ್ಕಾರ ಹೇಗೆ ಇಲ್ಲಿ ಅನುದಾನವನ್ನು ಬಿಡುಗಡೆ ಮಾಡಬೇಕು, ಎಷ್ಟು ಅನುದಾನವನ್ನು ಬಿಡುಗಡೆ ಮಾಡಬೇಕು, ಯಾವ ರೀತಿ ಸಹಾಯ ಹಸ್ತವನ್ನು ಚಾಚಬೇಕು ಅನ್ನೋದನ್ನು ಅಸೆಸ್ ಮಾಡಲಿಕ್ಕೆ, ಅಂದಾಜು ಮಾಡಲಿಕ್ಕೆ ಕೂಡ ಅವರು ಇಡೀ ದಿನ ಮೀಟಿಂಗ್ಗಳನ್ನು ಏರ್ಪಡಿಸ್ಕೊಂಡಿದ್ದರು. ಆ ಇಡೀ ದಿನದ ಅವರ ನಡವಳಿಕೆ ಹೀಗೆ ಇತ್ತು ಅಂತ ನಾವು ಹೇಳೋಕ್ಕೆ ಬರೋಲ್ಲ. ಆದರೆ ಒಂದು ಗಳಿಗೆ ಅವರು ಹೀಗೆ ನಡ್ಕೊಂಡ್ರು. ಅಂದರೆ ಬಹಳ ಅಹಂಕಾರದಿಂದ ಅವರು ನಡ್ಕೊಂಡ್ರು, ಬಹಳ ಕುಪಿತರಾಗಿ ಕಂಡರು, ಬಹಳ ಕೋಪದಿಂದ ಮಾತನಾಡಿದ್ರು, ಮುಖ ಗಂಟಿಟ್ಕೊಂಡಿದ್ದರು. ಅದು ನಮಗೆ ಈ ವಿಡಿಯೋನ ಮೂಲಕ ತಿಳಿತದದು. ಅವರ ಪಕ್ಕದಲ್ಲಿ ಕೂತಿದ್ದಂತಹ ರಾಜ್ಯದ ಸಚಿವರಾದಂತಹ ಸಾರಾ ಮಹೇಶ್ವರನ್ನು ಅವರು ಸ್ನಬ್ ಮಾಡಿದ ರೀತಿ, ಇನ್ನೊಂದು ಪಕ್ಕದಲ್ಲಿ ಕೂತಿದ್ದಂತಹ DC, ಕೊಡಗಿನ DC ಶ್ರೀವಿದ್ಯಾ ಅವರನ್ನು ಅವರು ನಡೆಸ್ಕೊಂಡ ರೀತಿ, ಮತ್ತು ಮಾಧ್ಯಮದವರನ್ನು ಅವರು ಅಡ್ರೆಸ್ ಮಾಡಿದ ರೀತಿ, ಅವರದೇ ಪರ್ಸ್ನಲ್ ಸ್ಟಾಫಿಗೆ ಅವರು ಮಾತನಾಡಿದ ರೀತಿ, ಇದೆಲ್ಲ ನೋಡಿದ್ರೆ ಅವರ ಇಡೀ ದಿನ ಅವ್ರು ಹಾಗೆ ನಡ್ಕೊಂಡ್ರು ಅಂತ ನೀವು ಹೇಳಲಿಕ್ಕೆ ಆಗದೇ ಇದ್ದರೂ ಕೂಡ ಅವರ ಒಂದು ಮನಸ್ಥಿತಿಯನ್ನು ಅದು ರಿಫ್ಲೆಕ್ಟ್ ಮಾಡ್ತದೆ. ಅಂದರೆ ಅವರು ಯಾವ ಸಂದರ್ಭದಲ್ಲಿ ಹೇಗೆ ನಡ್ಕೋಬೇಕು ಅನ್ನುವ ಒಂದು ಸಣ್ಣ ವಿವೇಕ ಇಲ್ಲ ಅವರಲ್ಲಿ ಅನ್ನೋದನ್ನು ಇದು ತೋರಿಸಿಕೊಡ್ತದೆ. ಇದೇ ಮನಸ್ಥಿತಿಯ ಬಗೆಗೆ ನಾವು ರೇವಣ್ಣ ಅವರು ಹಾಸನದ ಒಂದು ರಿಲೀಫ್ ಕ್ಯಾಂಪ್ನಲ್ಲಿ ಬಿಸ್ಕತ್ ಪಟ್ಟಣಗಳನ್ನು ಎಸೆದಾಗ ಅದರ ಬಗ್ಗೆ ನಾವು ಮಾತನಾಡಿದ್ವಿ. ಅವತ್ತು ನಮ್ಮ ರಾಜ್ಯದ ಮಂತ್ರಿಗಳು ಮತ್ತು ಬೇರೆ ಪಬ್ಲಿಕ್ ರೆಪ್ರೆಸೆಂಟೇಟಿವ್ಸ್, ಜನಪ್ರತಿನಿಧಿಗಳು ಇದು ರೇವಣ್ಣ ಅವರು ಮಾಡಿದ್ದು ತಪ್ಪು, ಅವರು ಕ್ಷಮೆ ಯಾಚಿಸಬೇಕು ಅಂತ ಪಟ್ಟು ಹಿಡಿದಿದ್ದರೆ ಇವತ್ತು ನಿರ್ಮಲಾ ಸೀತಾರಾಮನ್ ಅವರು ಮಾಡಿದ್ದರ ಬಗೆಗೆ ಇನ್ನೂ ಏರು ದನಿಯಲ್ಲಿ, ಗಟ್ಟಿ ದನಿಯಲ್ಲಿ ನಮ್ಮ ಜನಪ್ರತಿನಿಧಿಗಳು, ಸರ್ಕಾರದ ರೆಪ್ರೆಸೆಂಟೇಟಿವ್ಸು, ನಮ್ಮ ಮಂತ್ರಿಗಳು ಮಾತನಾಡುವ ಒಂದು ಪೊಸಿಷನಲ್ಲಿ ಇರ್ತಾಯಿದ್ರು. ಅವತ್ತು ಮಾತನಾಡಿದವರು ಬರೀ BJP ಅವರು ಮಾತ್ರ. ಅಂದರೆ ರೇವಣ್ಣ ಅವರ ವಿರುದ್ಧ ಕಿಡಿಕಾರಿದ್ದು BJP ಅವರು ಮಾತ್ರ. ಇವತ್ತು ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಕಿಡಿಕಾರಿದ್ದು ಕಾಂಗ್ರೆಸ್ನವರು ಮತ್ತು JDSನವರು ಮಾತ್ರ. ಇಲ್ಲಿ ನಾವು ಗ್ರಹಿಸಬೇಕಾದ್ದೇನು ಅಂತ ಹೇಳಿದ್ರೆ, ಅವರ ಜನ ಮಾಡಿದಾಗ ಅದು ತಪ್ಪಲ್ಲ, ಮತ್ತೊಬ್ಬರು ಮಾಡಿದಾಗ ತಪ್ಪು ಅನ್ನುವ ಒಂದು ಕಲ್ಪನೆಯನ್ನು ಇವರು ಕ್ರಿಯೇಟ್ ಮಾಡ್ತಾರೆ. ಅಂದರೆ ತಪ್ಪಿಗೆ ಯೂನಿವರ್ಸಲ್ ಆದ ಒಂದು ರಿಯಾಕ್ಷನ್ ಇಲ್ಲ. ಅದು ಯಾರು ಮಾಡಿದ್ರು ಅನ್ನೋದ್ರ ಮೇಲೆ ಅದು ತಪ್ಪೋ ಸರಿಯೋ, ಎಷ್ಟು ಕಂಡಮ್ ಮಾಡಬೇಕು, ನಮ್ಮ ಪಾರ್ಟಿ ಒಳಗಡೆನೇ ಮಾತನಾಡ್ಕೋಬೇಕಾ ಅಥವಾ ಪಬ್ಲಿಕ್ಕಲ್ಲೂ ಮಾತನಾಡಬೇಕಾ ಅನ್ನುವ ತೀರ್ಮಾನ ಅಲ್ಲಿ ಆಗ್ತದೆ. ಅವತ್ತು ನಾನು ಈಗಾಗಲೇ ಹೇಳಿರುವ ಹಾಗೆ ಅವತ್ತು ರೇವಣ್ಣ ಅವರು ಮಾಡಿದ್ದನ್ನು ನಾವು ಖಂಡಿಸಿದ್ದಿದ್ದರೆ ಇವತ್ತು ನಾವು ನಿರ್ಮಲಾ ಸೀತಾರಾಮನ್ ಅವರ ಬಗೆಗೆ ಮಾತನಾಡುವ ನೈತಿಕತೆಯನ್ನು ಉಳಿಸ್ಕೊಂಡಿರ್ತಾ ಇದ್ವಿ ಅಂತ ಒಂದು ಪಾಯಿಂಟನ್ನು ಹೇಳಿ ನಾನು ಮತ್ತೆ ನಿರ್ಮಲಾ ಸೀತಾರಾಮನ್ ಅವರ ವಿಚಾರಕ್ಕೆ ಬರ್ತೀನಿ. ನಾನು ಒಂದೆರಡು ಅಂಶ ಅವ್ರು ನಿನ್ನೆ ಮಾತನಾಡಿದ್ದು ಈ 1 ನಿಮಿಷದ ವಿಡಿಯೋದಲ್ಲಿ ನಮಗೆ ತಿಳಿಯೋದು ಬಹಳ ನನಗೆ ಒಂಥರದ ಕುತೂಹಲವನ್ನು ಮೂಡಿಸ್ತದೆ. ಮೊದಲನೇದು, ಅವರು ಪ್ರೋಟೋಕಾಲಿನ ಬಗೆಗೆ ಬಹಳ ಕಾನ್ಷಿಯಸ್ ಆಗಿದ್ದಾರೆ ಅನ್ನೋದು. ಅಂದರೆ ಕೇಂದ್ರದ ಸಚಿವರು ಮತ್ತು ರಾಜ್ಯದ ಸಚಿವರು ಅಲ್ಲಿ ಒಂಥರದ ಹೈರಾರ್ಕಿ ಇದೆ. ನಾನು ನಿಮ್ಮನ್ನು ಯಾಕೆ ಫಾಲೋ ಮಾಡಬೇಕು, ಆಯಿತು ಬಿಡಿ ಅಂತ ಹೇಳಿ ವ್ಯಂಗ್ಯವಾಗಿ ನೀವು ಹೇಳ್ದಂಗೆ ನಾನು ನಡ್ಕೋತೀನಿ ಅಂತ ಅವರಲ್ಲಿ ವ್ಯಂಗ್ಯದ ಪ್ರದರ್ಶನವನ್ನು ಮಾಡ್ತಾರೆ. ಅಂದರೆ ಅವರು ಪ್ರೋಟೋಕಾಲಿನ ಬಗೆಗೆ ಬಹಳ ಕಾನ್ಷಿಯಸ್ ಆಗಿದ್ದಾರೆ. ಜನಪ್ರತಿನಿಧಿಗಳಿಗೆ ಪ್ರೋಟೋಕಾಲ್ ಇರಬೇಕು. ಯಾಕೆ ಅಂತ ಹೇಳಿದ್ರೆ ಅವ್ರಿಗೊಂಚೂರು ಸುಲಲಿತವಾಗಿ ಓಡಾಡೋದಕ್ಕಾಗಬೇಕು ಮತ್ತು ಒಂದು ಕನಿಷ್ಠ ಮರ್ಯಾದೆ ಸಿಗಬೇಕು ಅನ್ನೋದಕ್ಕೋಸ್ಕರ ಆ ಏರ್ಪಾಟ್ಗಳನ್ನು ಮಾಡಿಕೊಂಡಿರ್ತಾರೆ. ಆದರೆ ಇಲ್ಲಿ ನೀವು ಎಲ್ಲಿದ್ದೀರಿ ಅನ್ನೋದ್ರ ಬಗೆಗೆ ನಿಮಗೆ ಒಂದು ಎಚ್ಚರ ಇರಬೇಕು. ನೀವಿಲ್ಲಿ ಸಂತ್ರಸ್ತರ ನಡುವೆ ಇದ್ದೀರಿ. ಜನ ಮನೆ ಮಠ ಎಲ್ಲವನ್ನೂ ಕಳ್ಕೊಂಡು ನಿರಾಶ್ರಿತರಾಗಿ ಆಶ್ರಯ ಕೇಂದ್ರಗಳಲ್ಲಿ ಅವರು ಕೂತಿರಬೇಕಾದಾಗ, 2 ಹೊತ್ತಿನ ಊಟಕ್ಕೂ ಕೂಡ ಪರದಾಡ್ತಾ ಇರಬೇಕಾದ ಸಂದರ್ಭದಲ್ಲಿ ನೀವು ಪ್ರೋಟೋಕಾಲಿನ ಬಗೆಗೆ ಅಷ್ಟು ಕಾನ್ಷಿಯಸ್ ಆಗಿರೋದು ಅಷ್ಟು ಸರಿ ಅಂತ ಅನಿಸೋಲ್ಲ ಅಲ್ಲಿ. ಅದು ಒಂದು ವಿಚಾರ. ಅಂದರೆ ಕೇಂದ್ರದ ಮಂತ್ರಿ
ಮತ್ತು ರಾಜ್ಯದ ಮಂತ್ರಿ ನೀವು ಹೇಳ್ದಂಗೆ ನಾನು ನಡ್ಕೋಬೇಕು, ನಾನು ಹೇಳ್ದಂಗೆ ನೀವು ನಡ್ಕೋಬೇಕು ಅಂತ ಕೇಳುವ ಒಂದು ಧಾಟಿ ಇದೆಯಲ್ಲ, ಅದು ಸರಿಯಲ್ಲ. ಅದು ಎರಡನೇ ವಿಚಾರ ಅವರಲ್ಲಿ ಮಾತನಾಡ್ತಾ, ನನಗೆ ಈ ಕೆಲಸ ಎಷ್ಟು ಮುಖ್ಯನೋ ನನ್ನ ಪರಿವಾರವೂ ಅಷ್ಟೇ ಮುಖ್ಯ ಅಂತ ಹೇಳ್ತಾರೆ. ಈಗ ಅನೇಕ ಜನ ಅದರ ಬಗ್ಗೆ ಮಾತನಾಡೋರು ಅದನ್ನು ಬೇರೆ ಬೇರೆ ರೀತಿ ಇಂಟರ್ಪ್ರೆಟ್ ಮಾಡ್ಬೋದು. ಪರಿವಾರ ಅನ್ನೋದು ನನ್ನ ಡಿಫೆನ್ಸಿನ ಪರಿವಾರ ಅಂತ ನಿರ್ಮಲಾ ಸೀತಾರಾಮನ್ ಅವರೇ ಆಮೇಲೆ ಸಮಜಾಯಿಷಿಕೊಡುವ ಒಂದು ಪ್ರಯತ್ನವನ್ನು ಮಾಡಿದ್ದಾರೆ. ನಾವು ಜನರಲಿ ಪರಿವಾರ ಅಂತ ಮಾತನಾಡೋದು ಸಂಘ ಪರಿವಾರಕ್ಕೆ ರೆಫರ್ ಮಾಡಬೇಕಾದಾಗ, ಅಂದರೆ RSS ಮತ್ತು ಅದರ ಅಂಗಸಂಸ್ಥೆಗಳ ಕುರಿತಾಗಿ ಮಾತನಾಡಬೇಕಾದಾಗ ಸಂಘ ಪರಿವಾರ ಅಂತ ಹೇಳ್ತೀವಿ ಅಥವಾ ಪರಿವಾರ ಅಂತ ಹೇಳ್ತೀವಿ. ಇಲ್ಲಿ ಸೀತಾರಾಮನ್ ಅವರು ಯಾವ ಪರಿವಾರವನ್ನು ರೆಫರ್ ಮಾಡ್ತಾಯಿದ್ರು ಅನ್ನೋದು ನಮಗೆ ಓಪನ್ ಎಂಡೆಡ್ ಆಗಿ ಉಳಿದಿದೆ. ಅದು ಕೆಲವರು ಅವರ ಪರ ಇರೋವಂಥವರು ಅದನ್ನು ಡಿಫೆಂಡ್ ಮಾಡ್ಕೋತಾ ಇದ್ದಾರೆ, ಅವರು ಬೇರೆ ಪರಿವಾರದ ವಿಚಾರವಾಗಿ ಮಾತನಾಡಿದ್ರು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೆಲವರು ಅವರಿಗೆ ವಿರೋಧ ಇರುವಂಥವರು ಅವರು ಪರಿವಾರ ಅಂತ ಹೇಳಿದ್ರೆ ಅವ್ರಿಗೆ RSS ಮುಖ್ಯ ಆಯಿತು, ಅವರಿಗೆ ಅವರ ಕರ್ತವ್ಯ ಮುಖ್ಯ ಆಗಲಿಲ್ಲ ಅಂತ ಮಾತನಾಡ್ತಾ ಇದ್ದಾರೆ. ಕರ್ತವ್ಯ ಇಲ್ಲಿ ಅಂತ ಹೇಳಿದ್ರೆ ಅವರು ಕೇಂದ್ರದ ರಕ್ಷಣಾ ಸಚಿವರು. ಅವರು ಅಲ್ಲಿಗೆ ಒಂದು ಜಾಗದಿಂದ ಮತ್ತೊಂದು ಜಾಗಕ್ಕೆ ಹೋಗಬೇಕಾದ್ರೂ ಕೂಡ ಅವರಿಗೆ ಡಿಫೆನ್ಸ್ ಹೆಲಿಕಾಪ್ಟರ್ ಇರ್ತದೆ. ನಿನ್ನೆ ಅವರ ಇಡೀ ಶೆಡ್ಯೂಲನ್ನು ನೀವು ನೋಡಿದ್ರೆ ಅವರು ಎಷ್ಟು ಬೇಗ ದೆಹಲಿಯಿಂದ ಮೈಸೂರಿಗೆ ಬರ್ತಾರೆ, ಮೈಸೂರಿಂದ ಹಾರಂಗಿ ಹೆಲಿಪ್ಯಾಡಿಗೆ ಹೋಗ್ತಾರೆ, ಅಲ್ಲಿಂದ ಅವರು ಬೇರೆ ಬೇರೆ ಜಾಗಗಳಿಗೆ ಹೋಗ್ತಾರೆ, ಮತ್ತು ಸಂಜೆ ಹೊತ್ತಿಗೆ ಅವರು ಚೆನ್ನೈಗೆ ಹೋಗಿ ಚೆನ್ನೈಯಿಂದ ಮತ್ತೆ ನವದೆಹಲಿಗೆ ವಾಪಸ್ ಹೋಗ್ತಾರೆ. ಅಷ್ಟು ಸೌಕರ್ಯ ಅನುಕೂಲ ಇವೆಲ್ಲವೂ ಅವ್ರಿಗಿರೋದು ಅವರು ಕೇಂದ್ರದ ಸಚಿವರಾಗಿರೋದ್ರಿಂದ. ಸೊ ಅಲ್ಲಿ ಕೇಂದ್ರದ ಸಚಿವರಾಗಿ ಅವರು ಬಂದಿದ್ದಾರೆ ಅಂದರೆ ಅವರು ಜನರ ಹಣವನ್ನು ಬಳಸಿ ಜನರಿಗೆ ಅನುಕೂಲ ಮಾಡಿಕೊಡ್ಲಿಕ್ಕಾಗಿ ಅವರು ಮೀಟಿಂಗ್ ಮಾಡಲಿಕ್ಕಾಗಿ ಅಲ್ಲಿಗೆ ಬಂದದ್ದವರು. ಸೊ ಈ ಪರಿವಾರ ನನಗೆ ಮುಖ್ಯ ಅಂತ ಹೇಳಿದ್ರೆ ಅಲ್ಲಿ ಅವರ ಮೀಟಿಂಗಲ್ಲಿ DC ಆಫೀಸ್ನಲ್ಲಿ ಕೂತಿದ್ದಂಥ ಒಫಿಷಿಯಲ್ಸಿನ ಎಕ್ಸ್ಪ್ರೆಷನನ್ನು ನೋಡಿದ್ರೆ ಬಹಳ ಬೇಜಾರಾಗ್ತಾಯಿತ್ತು. ಎಲ್ಲರೂ ಯಾಕೆ ಈ ಥರ ನಡ್ಕೋತಾ ಇದ್ದಾರೆ ಅನ್ನೋ ರೀತಿಯಲ್ಲಿ ಅವ್ರ ಮುಖದ ಮೇಲೆ ಪ್ರಶ್ನಾರ್ಥಕ ಚಿಹ್ನೆಗಳು ಮೂಡಿಬಿಟ್ಟಿದ್ವು. ಅಲ್ಲಿ ಡಿಫೆನ್ಸ್ ಪರ್ಸ್ನಲ್ ಇದ್ದರು, ಅಲ್ಲಿ ಭಾಳ ದೊಡ್ಡ ಆಫೀಸರ್ಸ್ ಇದ್ದರು. ಇವರೆಲ್ಲರ ನಡುವೆ ಅವರು ಈ ರೀತಿ ತಮ್ಮ ಕೋಪವನ್ನು, ಅಹಂಕಾರದ ಪ್ರದರ್ಶನವನ್ನು ಮಾಡ್ತಾರೆ. ಈ ಅಹಂಕಾರದ ಪ್ರದರ್ಶನವನ್ನು ಮಾಡ್ತಾ ಇದ್ದಾಗ ಅವರದೇ ಸ್ಟಾಫ್ ಬಂದು ಅವರಿಗೆ, ಮೇಡಮ್ ಮಾಧ್ಯಮದವರು ಇಲ್ಲಿದ್ದಾರೆ, ಅವರ ಕ್ಯಾಮ್ರಾ ಆನ್ ಇದೆ, ಅವರ ಸ್ಪೀಕರ್ ಆನ್ ಇದೆ, ಅವರ ಮೈಕ್ ಆನ್ ಇದೆ ಅಂತ ಮಾತನಾಡಿದಾಗ ರೆಕಾರ್ಡ್ ಮಾಡಿದ್ರೆ ಮಾಡ್ಕೊಳ್ಳಿ ಬಿಡಿ ಅನ್ನೋ ಒಂದು ದ್ರಾಷ್ಟ್ಯವನ್ನು ಕೂಡ ಅವರು ಅಲ್ಲಿ ತೋರಿಸ್ತಾರೆ. ಅದೇನು ಸೂಚಿಸ್ತದೆ ಅಂತ ನಾನು ಯೋಚನೆ ಮಾಡ್ತಿದ್ದೆ. ಅಂದರೆ ಮಾಧ್ಯಮದವರು ಇದನ್ನು ರೆಕಾರ್ಡ್ ಮಾಡಿಕೊಂಡ್ರೂ ಕೂಡ ಅವರಿಗೆ ಇದನ್ನು ತೋರಿಸುವ ತಾಕತ್ತೇನಿಲ್ಲ. ಅದನ್ನು ತೋರಿಸಿದರೂ ಕೂಡ ಅದನ್ನು ಆದಷ್ಟು ಬೇಗ ವಿತ್ಡ್ರಾ ಮಾಡಿಕೊಳ್ಳುವಂತೆ ಮಾಡುವ ಶಕ್ತಿ ನಮ್ಮ ಸರ್ಕಾರಕ್ಕಿದೆ ಅನ್ನುವ ರೀತಿಯಲ್ಲಿ, ಆ ದ್ರಾಷ್ಟ್ಯದಲ್ಲಿ ರೆಕಾರ್ಡ್ ಎಷ್ಟು ಬೇಕಾದರೂ ಮಾಡಿಕೊಳ್ಳಿ ಬಿಡಿ ಅಂತ ಅಹಂಕಾರದಿಂದ ಮಾತನಾಡ್ತಾರೆ. ಸೊ ಇವರು ಸಣ್ಣ ವ್ಯಕ್ತಿಗಳಲ್ಲ. ಇವರು ಎಷ್ಟು ಸೀನಿಯಾರಿಟಿ ಇದೆ ನಿರ್ಮಲಾ ಸೀತಾರಾಮನ್ಗೆ ಅಂತ ಹೇಳಿದ್ರೆ ಕೆಲವು ಸತಿ ಯೋಚನೆ ಮಾಡಿದ್ರೆ ಬಹಳ ಬೇಜಾರಾಗೋಗ್ತದೆ. ಅರುಣ್ ಜೇಟ್ಲಿ, ಸುಷ್ಮಾ ಸ್ವರಾಜ್, ವೆಂಕಯ್ಯ ನಾಯ್ಡು ಇವರೆಲ್ಲ 30-40 ವರ್ಷ ಆ ಪಾರ್ಟಿಯಲ್ಲಿ ಬೆವರು ಸುರಿಸಿ ಮಣ್ಣು ಹೊತ್ತಿ ಯಾವ್ಯಾವ ಸ್ಥಾನದಲ್ಲಿ ಇವತ್ತು ಕೂತಿದ್ದಾರಲ್ಲ, ಅವರ ಸೀನಿಯಾರಿಟಿಯನ್ನು ಈಕೆ ಕೇವಲ 10 ವರ್ಷಗಳ ಒಳಗೇ ಪಡ್ಕೊಂಡ್ರು. ಅಂದರೆ 2008 ಹೊತ್ತಿಗೆ ಈಕೆ BJPಯನ್ನು ಸೇರ್ತಾರೆ. 2010 ಅನಿಸುತ್ತೆ ನ್ಯಾಷನಲ್ ಸ್ಪೋಕ್ಸ್ ಪರ್ಸನ್ ಆಗೋಗ್ತಾರೆ. 2014ರಲ್ಲಿ ಮೋದಿ ಅವರು ಅಧಿಕಾರಕ್ಕೆ ಬಂದ ಕೂಡಲೇ ಅವರು ಮಂತ್ರಿಯಾಗಿ, ಕಾಮರ್ಸ್ ಮಂತ್ರಿಯಾಗಿ ಅವರ ಕ್ಯಾಬಿನೆಟನ್ನು ಸೇರ್ತಾರೆ. ಆಮೇಲೆ ಕೇವಲ 1-1.5 ವರ್ಷ ಅಥವಾ 2 ವರ್ಷದ ಅಂತರದಲ್ಲಿ ಮತ್ತೆ ಅವರು ಡಿಫೆನ್ಸ್ ಮಿನಿಸ್ಟರ್ ಹೋಗ್ತಾರೆ. ಡಿಫೆನ್ಸ್ ಮಿನಿಸ್ಟರ್ ಆಗೋದ್ರೆ ಅದು ಬಹಳ ಎಲ್ಲ ಕ್ರೂಷಿಯಲ್ ಡಿಸಿಷನ್ಸ್, ಅಂದರೆ ಈ ದೇಶದ ಎಲ್ಲ ದೊಡ್ಡ ನಿರ್ಧಾರಗಳನ್ನು ತೆಗೆದುಕೋಬೇಕಾದಂತಹ ಒಂದು ಕ್ಯಾಬಿನೆಟ್ ಸಬ್ ಕಮಿಟಿ ಇರ್ತದಲ್ಲ, ಅದರಲ್ಲಿ ಆಕೆಯೂ ಕೂರ್ತಾರೆ. ಸುಷ್ಮಾ ಸ್ವರಾಜ್ ಅವರ ಜೊತೆ, ಅರುಣ್ ಜೇಟ್ಲಿ ಅವರ ಜೊತೆ ಮತ್ತು ಮೋದಿಯವರ ಜೊತೆ ಈಕೆಯೂ ಕೂರ್ತಾರೆ. ಸೊ ಈಕೆಗೆ ಆ ತರಹದ ಸೀನಿಯಾರಿಟಿ ಇದೆ. ಆದರೆ ನೀವು ಸುಷ್ಮಾ ಸ್ವರಾಜ್ ಅವರನ್ನು ನೋಡಿ, ಅಥವಾ ಅರುಣ್ ಜೇಟ್ಲಿ ಅವರನ್ನು ನೋಡಿ, ಅಥವಾ ವೆಂಕಯ್ಯ ನಾಯ್ಡು ಅವರನ್ನೇ ನೋಡಿ, ಅವರೀಗ ಉಪರಾಷ್ಟ್ರಪತಿಗೆ ಆಗಿಬಿಟ್ಟಿದ್ದಾರೆ. ಸೊ ಅವ್ರನ್ನ ನೀವು BJPಯ ಇದಕ್ಕೆ ಸೇರಿಸ್ಲಿಕ್ಕೆ ಬರೋಲ್ಲ. ಆದರೆ ಅವರು ಅನೇಕ ವರ್ಷ ಜನರ ನಡುವೆ ಬೆರೆತು ಬೆಳೆದಿದ್ದರಿಂದಾಗಿ ಅವರು ಯಾವುದೇ ಗಳಿಗೆಯಲ್ಲೂ ಕೂಡ ಈ ರೀತಿ ಸಂಯಮ ಕಳೆದುಕೊಳ್ಳುವ ಒಂದು ಪ್ರಸಂಗ ನನ್ನ 25 ವರ್ಷದ ಪತ್ರಿಕೋದ್ಯೋಗದಲ್ಲಿ ನಾನು ಆ ತರಹದ ಒಂದು ಪ್ರಸಂಗವನ್ನು ನಾನು ನೋಡಿಲ್ಲ. ಅಂದರೆ ಸಣ್ಣ ಪುಟ್ಟ ಇನ್ಸಿಡೆಂಟ್ಸ್ ಆಗ್ತವೆ, ಆದರೆ ಈ ರೀತಿಯಾಗಿ ಕಾನ್ಷಿಯಸ್ ಆಗಿ ಮಾಡಿದ್ರೆ ಮಾಡ್ಕೊಳ್ಳಿ,
ನಾನು ಇಲ್ಲಿ ಮುಖ್ಯ, ನೀವು ಅಮುಖ್ಯ ಅನ್ನೋ ರೀತಿಯಲ್ಲಿ ಎಲ್ಲರನ್ನೂ ಪಕ್ಕಕ್ಕೆ ಸರಿಸಿ ನಾನು ಅಹಂಕಾರವನ್ನು ಪ್ರದರ್ಶಿಸ್ತೀನಿ ಅಂತ ಹೇಳ್ತಾನೇ ಮಾಡೋದಿದೆಯಲ್ಲ, ಅದು ನಿಮಗೆ ಅಚ್ಚರಿಯನ್ನು ಉಂಟು ಮಾಡ್ತದೆ. ಈಕೆ ಇಷ್ಟಾಗಿ ಬಹಳ ಬುದ್ಧಿವಂತೆ ಹೆಣ್ಮಗಳು, ಇವಕ್ಕೆ ಬಹಳ ಓದಿರುವಂತಹ ಹೆಣ್ಮಗಳು. JNUದಲ್ಲಿ ಆಕೆ ಎಕನಾಮಿಕ್ಸನ್ನು ಓದಿದರು, ಆಮೇಲೆ ಇಂಗ್ಲೆಂಡಲ್ಲಿ ಕೆಲಸ ಮಾಡಿದ್ರು. ಅವರು ಬಹಳಷ್ಟು ವರ್ಷ ಪ್ರೈಸ್ ವಾಟರ್ ಕೂಪರ್ಸ್ ಅಂತ ಒಂದು ದೊಡ್ಡ ಸಂಸ್ಥೆ ಇದೆ, ಅದರಲ್ಲಿ ಸೀನಿಯರ್ ಮ್ಯಾನೇಜರಾಗಿ ಕೆಲಸ ಮಾಡಿದ್ರು. ಒಂದಷ್ಟು ವರ್ಷಗಳ ಕಾಲ BBC ವರ್ಲ್ಡ್ ಸರ್ವಿಸಲ್ಲೂ ಕೂಡ ಕೆಲಸ ಮಾಡಿದರು. ಮತ್ತು ಈಕೆ ಬರುವಂಥ ಕುಟುಂಬ ಎಂಥದ್ದು ಅಂತ ಹೇಳಿದ್ರೆ, ಆಕೆಯ ಗಂಡ ಆಂಧ್ರ ಪ್ರದೇಶದಲ್ಲಿ ಭಾಳ ದೊಡ್ಡ ಹೆಸರು, ಪರಕಾಲ ಪ್ರಭಾಕರ ಅಂತ. ಅವರು ಈಚಿನ ದಿನಗಳವರೆಗೂ ಕೂಡ ನಾಯ್ಡು, ಚಂದ್ರಬಾಬು ನಾಯ್ಡು ಅವರಿಗೆ ಕಮ್ಯುನಿಕೇಷನ್ಸ್ ಅಡ್ವೈಸರಾಗಿ ಕೆಲಸ ಮಾಡ್ತಾಯಿದ್ರು. ಅದಕ್ಕೆ ಮುಂಚೆ ಚಿರಂಜೀವಿಯವರ ಪಕ್ಷವನ್ನು ಕಟ್ಟಲಿಕ್ಕೆ ಅವರು ಸಹಾಯ ಮಾಡಿದರು. ಅವರ ಇಬ್ಬರೂ ತಂದೆ ತಾಯಿ ಇಬ್ಬರೂ ಕೂಡ ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದಂಥವರು. ಅವರ ತಾಯಿ 70ರ ದಶಕದಲ್ಲಿ MLA ಆಗಿದ್ದಂಥವರು, ಅವರ ತಂದೆ ಮಂತ್ರಿ ಆಗಿದ್ದಂಥವರು. ಸೊ ಆ ಥರದ ಒಂದು ಪೊಲಿಟಿಕಲ್ ಕಲ್ಚರ್ ಇರುವಂಥ ಒಂದು ಫ್ಯಾಮ್ಲಿಗೆ ಈಕೆ ಮದುವೆ ಮಾಡ್ಕೋತಾರೆ. ಇವರು ಅವರನ್ನು, ಪರಕಾಲ ಪ್ರಭಾಕರನ್ನು JNUದಲ್ಲೇ ಭೇಟಿ ಮಾಡ್ತಾರೆ. ಪರಕಾಲ ಪ್ರಭಾಕರ ಕೂಡ ಬಹಳ ವಿದ್ಯಾವಂತ ವ್ಯಕ್ತಿ ಆತ. ಆತನ PhD LSCಯಲ್ಲಿ ಅಂತ ಅನಿಸುತ್ತೆ. ಆತನೂ JNUದಲ್ಲಿ ಓದಿದ್ದು, ಮತ್ತು PhDಯನ್ನು ಲಂಡನ್ ಸ್ಕೂಲ್ ಆಫ್ ಎಕನಾಮಿಕ್ಸಲ್ಲಿ ಪಡಿತಾರೆ ಅವರು. ಸೊ ಈ ತರಹದ ಒಂದು ವಾತಾವರಣದಿಂದ ಬಂದವರು ಒಂದು ಹ್ಯುಮಿಲಿಟಿಯನ್ನು ಇಟ್ಕೋಬೇಕು. ಓದ್ದವರು, ಬರೆದವರು, ಬೇರೆ ಯಾರೋ, ನಾವು ರೇವಣ್ಣವ್ರಿಗೆ ಅಷ್ಟೊಂದು ಎಜುಕೇಷನ್ ಇಲ್ಲ, ಆದರೆ ರೇವಣ್ಣವ್ರು ಮಾಡಿದಾಗ ಓದು ಬರಹ ಇದ್ದಿದ್ದಿದ್ರೆ ಬಹುಶಃ ಹಿಂಗೆ ನಡ್ಕೋತಾ ಇರಲಿಲ್ವೇನೋ ಅಂತ ಕೆಲವರು ಕಾಮೆಂಟ್ ಮಾಡಿದ್ದು ಉಂಟು. ಆದರೆ ಈಗ ಇಷ್ಟೊಂದು ಓದಿರುವಂತಹ, ಈ ತರಹದ ಒಂದು ಪೊಲಿಟಿಕಲ್ ಕಲ್ಚರಿಂದ ಬಂದಂತಹ ಒಬ್ಬ ಹೆಣ್ಮಗಳು, ಅದು ಎಂತಹ ಸಂದರ್ಭದಲ್ಲಿ ನೆರೆ ಸಂತ್ರಸ್ತರನ್ನು ಭೇಟಿ ಮಾಡುವ, ಅವರಿಗೆ ಸಾಂತ್ವನ ಹೇಳುವ ಸಂದರ್ಭದಲ್ಲಿ ನೀವು ಹೆಚ್ಚು ರಿಫ್ಲೆಕ್ಟಿವ್ ಆಗಿರಬೇಕು, ಹೆಚ್ಚು ಸಮಾಧಾನದಿಂದ ಇರಬೇಕು. ಮತ್ತು ನಿಮಗೆ ಎಂಪತಿ, ಹಿಂದೆನೂ ಮಾತಾಡಿದ್ದೀವಿ ನಾವು, ಪರಾನುಭೂತಿಯ ಒಂದು ಅಂಶ ಇದ್ದಿದ್ದರೆ ನಿನ್ನೆ ಆ ರೀತಿ ಅವರು ಒಂದು ಗಳಿಗೆಯೂ ಕೂಡ ವಿಚಲಿತರಾಗ್ತಾ ಇರಲಿಲ್ಲ. ನೀವು ಇಂತಹ ದೊಡ್ಡ ರಿಲೀಫ್ ಆಪರೇಷನ್ ನಡೆಯುವ ಸಂದರ್ಭದಲ್ಲಿ ನೀವು ಶೆಡ್ಯೂಲನ್ನು ಚಾಚೂ ತಪ್ಪದೆ ಫಾಲೋ ಮಾಡಬೇಕು. ಇದು ಹೀಗೇ ನಡಿಬೇಕು, ಇದು ನಾನು ಹೇಳ್ದಾಗೆ ಆಗಬೇಕು ಅಂತ ಹೇಳಿದ್ರೆ ಆಗೋಲ್ಲ ಅದು. ಯಾಕಂದರೆ ಎಲ್ಲನೂ ಕೇಯಾಟಿಕ್ ಆಗಿರ್ತದೆ. ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನಲ್ಲಿ ಆ ಹೆಣ್ಮಗಳು ಶ್ರೀವಿದ್ಯಾ ಅನ್ನೋರು ತುಂಬ ಒಳ್ಳೆ ಕೆಲಸ ಮಾಡಿದ್ದಾರೆ ಅಂತ ನಮಗೆ ರಿಪೋರ್ಟ್ಸ್ ಬರ್ತಾ ಇದೆ. ಅವರು ಅಲ್ಲಿ ಪರದಾಡ್ತಾ ಇದ್ದಾರೆ. ಜನಕ್ಕೆ 2 ಹೊತ್ತು ಊಟ ಕೊಡಬೇಕು, ಮಂತ್ರಿಗಳ ಈ ಅಹಂಕಾರವನ್ನು ಸಹಿಸ್ಕೋಬೇಕು, ಅವರ ಊಟೋಪಚಾರವನ್ನು ನೋಡ್ಕೋಬೇಕು, ಅವರಿಗೆಲ್ಲ ಸುಲಲಿತವಾಗಿ ಬಂದು ಹೋದರು ಅನ್ನೋದನ್ನು ಸಭಾಷ್ಗಿರಿಯನ್ನು ಪಡ್ಕೊಳ್ಳೋಕ್ಕಾಗಿ ಹವಣಿಸಬೇಕು. ಅವ್ರಿಗೆ ಏನನ್ನು ಮಾಡಬೇಕು, ಸ್ವಲ್ಪ ಹೆಚ್ಚು ಕಡಿಮೆ ಆಗೇ ಆಗ್ತದೆ. ಯಾರಿಗೇ ಆಗಲಿ ಅದು ಆಗುವ ಅನುಭವ, ಅದು ಪ್ರಧಾನಮಂತ್ರಿಗಳಿಗೂ ಆಗ್ತದೆ, ಮುಖ್ಯಮಂತ್ರಿಗಳಿಗೂ ಆಗ್ತದೆ. ಆದರೆ ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿಗಳಿಗೆ ಏನಾಗ್ಬಿಡ್ತದೆ, ನೇರವಾಗಿ ಅವರು ಜನರಿಂದ ಬ್ಯಾಕ್ಲ್ಯಾಶನ್ನು ಅನುಭವಿಸ್ಬೇಕಾಗಿ ಬರ್ತದೆ. ಹಾಗಾಗಿ ಅವರು ಹೆಚ್ಚು ಕಾಷಿಯಸ್ ಆಗಿರ್ತಾರೆ, ಸಂಯಮದಿಂದ ಇರ್ತಾರೆ. ನೆನ್ನೆ ನಿಜವಾಗ್ಲೂ ಅವ್ರಿಗೆ ಬೇಜಾರಾಗಿದ್ದಿದ್ರೆ ಅದನ್ನು ಒಂದು ಕ್ಲೋಸ್ ಡೋರಲ್ಲಿ ಅವರು ಮಂತ್ರಿಗಳ ಹತ್ರ ಚರ್ಚೆ ಮಾಡಿ, ನೀವು ಹೀಗೆ ಮಾಡಿಬಿಟ್ರಿ, ನನ್ನ ಇಡೀ ಶೆಡ್ಯೂಲು ಸಮಸ್ಯೆ ಆಗೋಯಿತು, ನಾನು ಒಂದೇ ದಿವಸ ಕೊಡಲಿಕ್ಕೆ ಸಾಧ್ಯ ಇದ್ದದ್ದು ಅಂತ ಮಾತನಾಡ್ಬೋದಿತ್ತು. ಬಟ್ ಅವ್ರು ಹಾಗೆ ಮಾಡಲಿಲ್ಲ. ಅದನ್ನು ತಮ್ಮ ಅಧಿಕಾರವನ್ನು, ತಮ್ಮ ಅಹಂಕಾರವನ್ನು, ತಮ್ಮ ಕೋಪವನ್ನು ಅವ್ರಿಗೆಲ್ಲರ ಮುಂದೆ ಪ್ರದರ್ಶನಕ್ಕಿಟ್ಟರು. ಸೊ ಹಾಗಾಗಿ ಏನಾಯಿತು, ಅವ್ರು ಇಡೀ ದಿನ ಒಳ್ಳೇದು ಮಾಡಿದರೂ ಕೂಡ ಅದು ನೀರಲ್ಲಿ ಹುಣಸೆ ಹುಳಿ ತೊಳೆದಂಗೆ ಎಲ್ಲನೂ ಕೂಡ ಹೊರಟೋಯ್ತು. ರೇವಣ್ಣ ಅವರು ಅವತ್ತು ಹೇಗೆ ಬಿಸ್ಕೆಟ್ ಪಟ್ಟಣವನ್ನು ಎಸೆಯೋದರ ಮೂಲಕ ಅವರ ತಮ್ಮನಿಗೆ, ಅಂದರೆ ಮುಖ್ಯಮಂತ್ರಿಗಳಿಗೆ ಮುಜುಗರವನ್ನು ಉಂಟು ಮಾಡಿದ್ರು, ಅವರ ತಂದೆ ಮಾಜಿ ಪ್ರಧಾನಿಗಳಿಗೆ ಮುಜುಗರವನ್ನು ಉಂಟು ಮಾಡಿದ್ರು, ಇವತ್ತು ಈ ರೀತಿ ನಡ್ಕೊಳ್ಳೋದರ ಮೂಲಕ ಒಂದು ಗುಡ್ ವಿಲ್ಲನ್ನು ಇವರು ಕಳ್ಕೊಂಡಿದ್ದಾರೆ. ಅಂದರೆ ಪ್ರಧಾನಿಗಳಿಗೂ ಮುಜುಗರ ಆಗಿದೆ, BJPಗೂ ಮುಜುಗರ ಆಗಿದೆ. ನೋಡಿ, ಇವತ್ತು BJPಯವರು ಯಾರೂ ಅದರ ಬಗೆಗೆ ಮಾತನಾಡ್ತಾ ಇಲ್ಲ. ಅದಕ್ಕೆ ಹೇಗೆ ಉತ್ತರಿಸಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ. ಇಲ್ಲಿ 2-3 ಕಾಂಪ್ಲಿಕೇಶನ್ ಕೂಡ ಇದೆ. ಈಗ ನಿರ್ಮಲಾ ಸೀತಾರಾಮನ್ ಅವರು ಪಕ್ಕದ ತಮಿಳ್ನಾಡಿನವರು. ಅವ್ರು ನಿನ್ನೆ ನಮ್ಮ ಸಾರಾ ಮಹೇಶ್ ಅವರನ್ನು ಮತ್ತು DC ಶ್ರೀವಿದ್ಯಾ ಅವರನ್ನು ಮಾತನಾಡಿಸ್ಬೇಕಾದ್ರೆ ಅವರು ಕನ್ನಡವನ್ನು ಬಳಸ್ತಾರೆ. ಅಂದರೆ ಅದು ಭಾಳ ಅರೆಬರೆ ಕನ್ನಡವನ್ನು, ಈ ಹಿಂದಿ ಮಿಶ್ರಿತ, ಇಂಗ್ಲೀಷ್ ಮಿಶ್ರಿತ ಕನ್ನಡವನ್ನು ಬಳಸ್ತಾರೆ ಅವರು. ಅದು ಕೂಡ ಒಂಥರದ ಜನರನ್ನು ಎನ್ರೇಜ್ ಮಾಡ್ತದದು. ಯಾಕೆ ಅಂತ ಹೇಳಿದ್ರೆ, ಈಕೆ ಕರ್ನಾಟಕದಿಂದ ಆಯ್ಕೆಯಾಗಿ ರಾಜ್ಯಸಭೆಗೆ ಹೋಗಿರುವಂಥದ್ದು. ಸೊ ನೀವು ಅಲ್ಲಿ ಕನ್ನಡವನ್ನು ಮಾತನಾಡಿ, ಮತ್ತು ನಾವು ಒಂಥರ ಶಾವಿನಿಸ್ಟಿಕ್ ಆಗಿ ಅವ್ರು ಕನ್ನಡದಲ್ಲೇ ಮಾತನಾಡಬೇಕಿತ್ತು ಅಥವಾ ಕೊಡವ ಭಾಷೆಯಲ್ಲೇ ಮಾತನಾಡಬೇಕಿತ್ತು ಅಂತ ಹೇಳೋದು ಭಾಳ ಸ್ಟ್ಯೂಪಿಡ್ ಆಗ್ತದ್ದು. ಆದರೆ ಆಕೆ ಬೇರೆ ಸಮಸ್ಯೆಗಳು ಉಂಟಾಯ್ತಲ್ಲ, ಅಹಂಕಾರ ಪ್ರದರ್ಶನ, ಅಧಿಕಾರದ ದರ್ಪ, ಇವೆಲ್ಲವೂ
ನೋಡಿದ್ರಲ್ಲ ಜನ, ಅದರಿಂದಾಗಿ ಈ ಕನ್ನಡದ ವಿಚಾರ ಕೂಡ ಎದ್ದುಬಿಟ್ಟಿದೆ. ಜಯಲಲಿತಾ ಕರ್ನಾಟಕದಿಂದ ಹೋದಂಥವರು, ಅನೇಕ ವರ್ಷಗಳ ಕಾಲ ತಮಿಳುನಾಡುವಿನ ಮುಖ್ಯಮಂತ್ರಿ ಆಗಿದ್ದಂಥವರು. ಜಯಲಲಿತಾಗೆ ಅವರು ಜೀವನದ ಉದ್ದಕ್ಕೂ ಅವರು ಅನುಭವಿಸಿದ ಬೇರೆ 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 ಥರದ ವೈಯಕ್ತಿಕ ಸಮಸ್ಯೆಗಳು, ವೈಯಕ್ತಿಕ ದಬ್ಬಾಳಿಕೆ, ಇವೆಲ್ಲದರ ಕಾರಣಕ್ಕಾಗಿ ಅವರ ಪರ್ಸ್ನಾಲಿಟಿ ಒಂಥರ ಮೌಲ್ಡ್ ಆಗಿತ್ತು. ಮತ್ತು ರಾಜಕೀಯವಾಗಿಯೂ ಕೂಡ ಆಕೆ ತುಂಬ ತುಳಿತಕ್ಕೊಳಗಾಗ್ತಾರೆ ಇನಿಷಿಯಲ್ ಇಯರ್ಸಲ್ಲಿ, MGR ಸತ್ತ ಸಂದರ್ಭದಲ್ಲಿ ಮತ್ತು MGR ಬದುಕಿದ್ದಾಗಲೂ ಕೂಡ. ಸೊ ಅವರ ಪರ್ಸ್ನಾಲಿಟಿ ಒಂಥರ ಫ್ರೇಮ್ ಆಗುತ್ತೆ. ಆದರೆ ಆಕೆ ಜನರ ನಡುವೆ ಹೋಗಿ ಜನರಿಂದ ಚುನಾಯಿತರಾಗಿ ಒಂದು ದೊಡ್ಡ ಪಕ್ಷವನ್ನು ಕಟ್ಟಿ ಅನೇಕ ವರ್ಷ ಆಕೆ ಮುಖ್ಯಮಂತ್ರಿ ಆಗಿರ್ತಾಳೆ. ಆಗ ಆಕೆ ತೋರುವ ಅಹಂಕಾರಕ್ಕೂ ಇವರು ಇಷ್ಟು ಶಾರ್ಟ್ ಸ್ಪ್ಯಾನಲ್ಲಿ, ಅಂದರೆ ಅರ್ಧರಾತ್ರಿಲಿ ಐಶ್ವರ್ಯ ಬಂದವರು ಹೀಗೆ ನಡ್ಕೊಂಡಾಗ ಜನಕ್ಕೆ ಸುಲಭವಾದ ಕಾಂಟ್ರಾಸ್ಟ್ಗಳು ಕಾಣಿಸ್ಲಿಕ್ಕೆ ಶುರು ಆಗಿಬಿಡ್ತದೆ. ಸೊ ಅವರು ನಿನ್ನೆ ನಡ್ಕೊಂಡದ್ದು ತಪ್ಪು, ಹಾಗೆ ಅವ್ರು ನಡ್ಕೋಬಾರ್ದಿತ್ತು. ಅವರು ವಿದ್ಯಾವಂತರು, ಅವರು ಕ್ಷಮೆ ಕೇಳೋದ್ರಿಂದ ಅವ್ರು ಏನನ್ನೂ ಕಳ್ಕೊಳ್ಳಲ್ಲ. ಕ್ಷಮೆ ನೀವು ಯಾಚಿಸಬೇಕಾಗಿರೋದು ಜನರನ್ನು. ನಾನು ಈ ರೀತಿ ನಿಮ್ಮನ್ನು ಸಂತೈಸಲು ಬಂದಾಗ ಅರೆ ಕ್ಷಣ ನನಗೆ ವಿಚಲಿತಳಾಗಿ ನಾನು ಹೀಗೆ ನಡ್ಕೊಂಡೆ ಅಂತ ಹೇಳಿದ್ರೆ ಅವ್ರು ಏನನ್ನೂ ಕಳ್ಕೊಳ್ಳೋದಿಲ್ಲ. ಇಷ್ಟಾಗಿ ಅವರು ಜನರ ಗುಡ್ವಿಲ್ಲನ್ನು, ಅವರ ಪ್ರಾಮಾಣಿಕತೆಯನ್ನು ಜನ ಮೆಚ್ತಾರೆ ಅಂತ ನಾವು ಹೇಳ್ಬೋದು. ಅವರು BJP ಸ್ಪೋಕ್ಸ್ ಪರ್ಸನ್ ಆಗಿದ್ದಾಗಲೂ ಕೂಡ ಒಂಥರದ ಗಂಟು ಮುಖ ಇಟ್ಕೊಂಡೇ ಮಾತನಾಡೋರು. ಅವರು ದೆಹಲಿಯಲ್ಲಿ BJP ಸ್ಪೋಕ್ಸ್ ಪರ್ಸನ್ ಆಗಿ ಪ್ರತಿ ಸಂಜೆ ಮಾಧ್ಯಮಗಳ ಜೊತೆ ಒಂದು ಡೈಲಾಗನ್ನು ನಡೆಸಬೇಕಾದಾಗ ಅದೇ ರೀತಿ ಗಂಟು ಮುಖ ಇಟ್ಕೊಂಡು ಒಂಥರ ಪಕ್ಕಕ್ಕೆಲ್ಲವನ್ನು ಸರಿಸಿ ಮಾತನಾಡುವ ರೀತಿಯಲ್ಲಿ ಮಾತನಾಡೋರವರು. ಅದು ಪಬ್ಲಿಕ್ ಲೈಫಲ್ಲಿ ಹೆಲ್ಪ್ ಆಗೋಲ್ಲ. ನೀವು ಸ್ಪೋಕ್ಸ್ ಪರ್ಸನ್ ಆಗಿದ್ದಾಗ ನಿಮ್ಮದೇನೋ ಹೇಳಬೇಕಿರ್ತದೆ, ನಿಮ್ಮದೇನೋ ವಿಚಾರ ಇರ್ತದೆ, ಅದನ್ನು ಏಕಮುಖವಾಗಿ ನೀವು ಹೇಳಿಬಿಡ್ಬೋದು. ಆದರೆ ನೀವು ಜನರ ನಡುವೆ ಬಂದಾಗ ಹಾಗಾಗಲ್ಲ. ಅದರಿಂದ ನಮ್ಮ ಹಳೆ ಸ್ಟೈಲಿನ ರಾಜಕಾರಣಿಗಳಿರ್ತಾರೆ, ಓಲ್ಡ್ ಸ್ಟೈಲ್ ಪೊಲಿಟಿಷಿಯನ್ಸ್, ಅವ್ರು ಯಾವತ್ತೂ ತಪ್ಪು ಮಾಡಲ್ಲ ನೋಡಿ. ಅವರು ಈ ವಿಚಾರಗಳಿಗೆ ಬಂದಾಗ ಅವರು ಭ್ರಷ್ಟಾಚಾರ ಮಾಡ್ಬೋದು, ಬೇರೆ ಅವರ ಜನರನ್ನು ಬೆಳೆಸುವ ಪ್ರಯತ್ನ ಮಾಡ್ಬೋದು, ಜಾತಿ ರಾಜಕಾರಣ ಮಾಡ್ಬೋದು, ಧರ್ಮದ ರಾಜಕಾರಣ ಮಾಡ್ಬೋದು, ಏನು ಬೇಕಾದರೂ ಮಾಡ್ಬೋದು. ಆದರೆ ಜನರ ನಡುವೆ ಇದ್ದಾಗ ಅವ್ರಿಗೊಂದು ನ್ಯಾಚುರಲ್ ಆದ ಒಂದು ನಡವಳಿಕೆಯ ಒಂದು ಇದಿರ್ತದಲ್ಲ, ಪ್ಯಾಟರ್ನ್ ಇರ್ತದಲ್ಲ, ಅದನ್ನು ಎಂದೂ ಅವರು ವಯಲೇಟ್ ಮಾಡೋಲ್ಲ. ಸೊ ಇವರಿಗೆ ಸ್ವಲ್ಪ ಅನನುಭವಿ ಇವರು. ಆ ಅನುಭವ ಇವರಿಗೆ ಸ್ವಲ್ಪ ಬರ್ತಾ ಇದ್ದಂಗೆ ಬಹುಶಃ ಅವರು ಬೇರೆ ರೀತಿ ಆಗ್ತಾರೆ ಅಂತ ಅನ್ನಿಸ್ತದೆ. ಕೊನೆಯದಾಗಿ ಇನ್ನೊಂದು ವಿಚಾರವನ್ನು ನಾವು ಇಲ್ಲಿ ಪ್ರಸ್ತಾಪ ಮಾಡಬೇಕು. ಈಕೆ ಬಹಳ ಬೇಗ ರಕ್ಷಣಾ ಸಚಿವರಾದರು, ಬಹಳ ಬೇಗ ಏಳಿಗೆಯನ್ನು ಕಂಡರು, BJPಯಲ್ಲಿ ಕಾಮರ್ಸ್ ಸಚಿವರಾಗಿದ್ದರು, ಇದನ್ನೆಲ್ಲ ನಾವು ಹೇಳಿದ್ದೀವಿ ಈಗಾಗಲೇ. ಆದರೆ ಈಕೆ ಈ BJP ಸ್ಪೋಕ್ಸ್ ಪರ್ಸನ್ ಆಗಿದ್ದರು ಅಂತ ಹೇಳಿದ್ವಲ್ಲ, ಅಂದರೆ ವಕ್ತಾರರಾಗಿದ್ದರು. ಆ ವಕ್ತಾರರಾಗಿದ್ದ ಕಾಲಕ್ಕೂ ಈಗಲಿಗೂ ಒಂದು ಟ್ರಾನ್ಸ್ಫಾರ್ಮೇಷನ್ ಬೇಕಾಗ್ತದೆ, ಒಂದು ಬದಲಾವಣೆ ಕಾಣಬೇಕಾಗ್ತದೆ. ಆ ಬದಲಾವಣೆ ಈಕೆಯಲ್ಲಿ ಕಾಣೋಲ್ಲ. ಆದ್ದರಿಂದಲೇ ಅವ್ರ ಪಕ್ಷ ಇವರನ್ನು, ರಾಹುಲ್ ಗಾಂಧಿಯನ್ನು ಅಟ್ಯಾಕ್ ಮಾಡಬೇಕಾದ್ರೆ, ದೇಶದ ರಕ್ಷಣಾ ಸಚಿವರು ಒಂದು ಪಾರ್ಟಿ ಕಾರ್ಯಕ್ರಮವನ್ನು ಅವರು ಅಥವಾ ಪಾರ್ಟಿಯ ಒಂದು ನಿಲುವನ್ನು ಮಾತನಾಡೋದಕ್ಕೆ ಮುಂಚೆ ಒಂಚೂರು ಆಲೋಚನೆ ಮಾಡಬೇಕು. ಯಾಕೆ ಅಂತ ಹೇಳಿದ್ರೆ ದೇಶದ ರಕ್ಷಣಾ ಸಚಿವರಾಗಿರ್ತಾರೆ, ಅವರು BJPಯ ರಕ್ಷಣಾ ಸಚಿವರಾಗಿರೋಲ್ಲ. ಆದರೆ ಇವರು ರಾಹುಲ್ ಗಾಂಧಿಯ ವಿರುದ್ಧ ಪ್ರೆಸ್ ಕಾನ್ಫರೆನ್ಸ್ಗಳನ್ನು ಮಾಡಬೇಕಾದ್ರೆ ಈಕೆಯೇ ಬಂದು ಕೂತ್ಕೊಂಡು ಮಾತಾಡೋದು. ಅಂದರೆ ಚೇರಿಗೊಂದು ಸ್ಯಾಂಟಿಟಿ ಇರ್ತದಲ್ಲ, ರಕ್ಷಣಾ ಸಚಿವರ ಒಂದು ಕುರ್ಚಿಗಿರುವ ಸ್ಯಾಂಟಿಟಿ, ಅದರ ಬಗೆಗೂ ಕೂಡ ಇವರು ಹೆಚ್ಚು ಕಾನ್ಷಿಯಸ್ ಆಗಬೇಕು. ಇವರು ಈ ರೀತಿ ಓದಿರೋರು, ಬರೆದಿರೋರು ಒಂದು ಸ್ವಲ್ಪ ತಮ್ಮತನವನ್ನು, ಸ್ವಾಭಿಮಾನವನ್ನು ಕೂಡ ಪ್ರದರ್ಶಿಸಿದ್ರೆ ಸ್ವಲ್ಪ ಒಳ್ಳೆಯದು, ಅವ್ರಿಗೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಲಾಂಗ್ ರನ್ನಲ್ಲಿ ಈ ಸ್ವಾಭಿಮಾನ ಅವರನ್ನು ಕಾಪಾಡ್ತದೆ ಅಂತ ಹೇಳಬಹುದು.